ಗುಡ್ ಮಾರ್ನಿಂಗ್ ಕರ್ನಾಟಕ. ಒಂದು 8-8:30 ಬಂದ್ಬಿಡ್ರಪ್ಪ. ನಮ್ ದರ್ಶನನ್ನ ಬಿಡ್ಸಕ್ಕೆ ನಮ್ದು ಒಂದು ಸಣ್ಣ ಪ್ರಯತ್ನ, ನಿಮ್ದು ಒಂದು ಸಣ್ಣ ಪ್ರಯತ್ನ. ಯಾರು ಏನೇ ಅನ್ಕೊಂಡ್ಲಿ, ನಮ್ ಪ್ರಯತ್ನ ಮಾಡೋಣ. ಮೇಲೊಬ್ಬ ಇದ್ದಾನೆ ಶಕ್ತಿ, ಕರ್ಕೊಂಬರೋದು ಅವನ್ ಬಿಟ್ಟಿದ್ದು. ದರ್ಶನ್ನ ಹೊರಗಡೆ ಕರ್ಕೊಂಬರೋದು ಅವನಿಗೆ ಬಿಟ್ಟಿದ್ದು. ಬಟ್ ಒಂದು ಪ್ರಾಮಾಣಿಕ ಪ್ರಯತ್ನ ಇರಲಿ, ಒಂದು ಕೂಗಿರ್ಲಿ. ನಾವೇನು ಐಫೈ ದೊಡ್ಡ ಶಾಮಿಯಾನ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಶಾಮಿಯಾನ ಹಾಕಿ, ಬಾಟಲ್ ತಗೊಂಬಂದು, ಹಾರ ತಗೊಂಬಂದು, ಶಾಲು ತಗೊಂಬಂದು, ಮೈಕ್ ಹಾಕಿ ಕಾಸು ಕೊಟ್ಟು ಜನಗಳು ಕರ್ಕೊಂಬರಲ್ಲ. ಇವತ್ತು ಬರೋ ಪ್ರತಿಯೊಬ್ಬನು ಕೂಡ ವಾಲಂಟ್ರಿಯಾಗಿ ಬರ್ತಾ ಇರೋದು ಜ್ಞಾಪಕ ಇರ್ಲಿ. 10 ಜನ ಬರ್ಲಿ. ಬಟ್ ಆದ್ರೆ ಸಿದ್ಧಾಂತಿಕವಾಗಿ ದರ್ಶನ ಇಷ್ಟಪಡ ಬಂದಿರೋರು, ನನ್ನ ಕರೆಗೆ ಗೌರವ ಕೊಟ್ಟು ಬರೋರು. ಹಾಗಾಗಿ ನೀವು 10 ಜನ ಬರ್ಲಿ, 10 ಜನ ಒಂದು ಕೂಗು ಹಾಕೋಣ. ಅದು ವಿಧಾನಸೌಧಕ್ಕೂ ಕೇಳಿಸ್ಬೇಕಾದ್ರೆ ಎಲ್ಲರಿಗೂ ಕೇಳಿಸುತ್ತೆ. ದರ್ಶನ್ ರಿಲೀಸ್ ಆಗ್ತಾನೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವಿಜಯಲಕ್ಷ್ಮಿ ಪ್ರಾಮಾಣಿಕ ಪ್ರಯತ್ನ ಇದೆ. ಆ ಹೆಣ್ಮಗಳು ಪಡ್ತಾರ ಪಾಡು ಅಷ್ಟಿಷ್ಟಲ್ಲ, ನಮಗೆ ಗೊತ್ತಿದೆ. ಆಮೇಲೆ ನನಗೆ ದರ್ಶನ ಬಿಡಿಸಿ ಯಾವ ಹೆಸರು ಆಗಬೇಕಾಗಿಲ್ಲ. ಆಮೇಲೆ ಐ ಹ್ಯಾವ್ ಗ್ರೋನ್ ಬಿಯಾಂಡ್ ಎನಿಬಡೀಸ್ ಇಮ್ಯಾಜಿನೇಷನ್. ನನ್ನ ಗ್ರೋತು ಯಾವೊಬ್ಬ ಹೀರೋನ ಇಟ್ಕೊಂಡು ಬೆಳಿಬೇಕಾಗಿಲ್ಲ. ನಾನು ಅದಕ್ಕೆಲ್ಲ ಮೀರಿ ಬೆಳೆದಿದ್ದೀನಿ ನನ್ನದೇ ಆದಂತ ಸಿದ್ಧಾಂತದಲ್ಲಿ. ಬಟ್ ಎಸ್, ಆಸ್ ಅನ್ ಆಕ್ಟರ್ ಐ ಹ್ಯಾವ್ ಗ್ರೇಟ್ ಐ ಥಿಂಕ್ ರಿಗಾರ್ಡ್ಸ್ ಟು ದರ್ಶನ್. ಅವನಿಗೆ ಅನ್ಯಾಯ ಆದ್ರೆ ಸಮಾಜಕ್ಕೆ ಅನ್ಯಾಯ ಆದಂಗೆ, ಸಮಾಜಕ್ಕೆ ಅನ್ಯಾಯ ಆದ್ರೆ ನನಗೆ ಅನ್ಯಾಯ ಆದಂಗೆ. ಹಾಗಾಗಿ ಈ ಒಂದು ಕರೆ ದಯಮಾಡಿ ಆನ್ ಟೈಮ್ಗೆಲ್ಲ ಬಂದ್ಬಿಡಿ. ದಯವಿಟ್ಟು ಒಂದೆರಡು ಮಾತು